ಭುಜಾಗ್ರಮೇತ್ಯ ಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಕೋ ಯಸ್ಯ ವಿರಾಜತೆ ಕರತಲೆ ಸಂಪೂರ್ಣಚಂದ್ರಪ್ರಭಃ ಮಾಲಾ ಯಸ್ಯ ಸಚಂಬಕ ಸತಿಲಕ ಸಾಶೋಕ ನೀಲೋತ್ಪಲ ಸೋಸ್ಮಾನ್ ಪಾತು ಶರದ್ವಿಕ್ರಮಗತಿಃ ತಸ್ಮೈ ಗತಿಃ ತ್ರೈಲೋಕ್ಯನಾಥೋ ಹರಿಃ ಯೋ ಅವಿದ್ಯಾದ್ವೈ ಅಶೇಷೈಃ ಮನಸಿ ವಿನಿಹಿತೈ ಕ್ಲೇಶಸಂಜ್ಞೈಃ ತ್ರಿದೋಷೈಃ ಅಸ್ಪೃಷ್ಟೋ ನಿರ್ಗುಣತ್ವಾತ್ ಪರಮಗುರುರಜಃ ಕರ್ಮಭಿಃ ತತ್ಫಲೈರ್ವಾ ಸರ್ವಜ್ಞತ್ವಾದಿಯುಕ್ತೋ ನಿರತಿಶಯ ಸುಖಪ್ರಾಪ್ತಿ ಹೇತುರ್ಯತೀನಾಂ ಸೋನಾದೀರ್ವಾಸುದೇವ ಶಮಯತು ದುರಿತಂ ಜನ್ಮಜನ್ಮಾರ್ಜಿತಂ ನಃ ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ ಯೋಗೋಶತಂ ಕನಕಶೃಂಗಮಯಂ ದದಾತಿ ವಿಪ್ರಾಯ ವೇದವಿದುಷೇ ಬಹುವಿಶ್ರತಾಯ ಪುಣ್ಯಾಂ ಚ ಭಾರತಕಥಾಂ ಶೃಣುಯಾಚ್ಚ ತದ್ವತ್ ತುಲ್ಯಂ ಫಲಂ ಭವತಿ ತಸ್ಯ ಚ ತಸ್ಯ ಚೈವ ಸಸ್ಯಸ್ತ್ವಾಶೇಷ ಸತಾಂ ಅಖಿಲ ಸನ್ಮಂಗಲಾನಿ ಭವಂತು. ಸೂರ್ಯವಂಶದ ವಿವರಣೆಯನ್ನು ಮಾಡಿ ಆದ ಮೇಲೆ ಪಿತೃಕಲ್ಪ ಅಂತ ಜನ್ಮೇಜಯ ಪ್ರಶ್ನೆಯನ್ನು ಮಾಡ್ತಾನೆ. ಕಥಂ ಮೈ ಶ್ರಾದ್ದದೇವತ್ವಂ ಆದಿತ್ಯಸ್ಯ ವಿವಸ್ವತಃ. ಸೂರ್ಯನ ಮಗನಾದಂತಹ ಯಮಧರ್ಮರಾಜನಿಗೆ ಒಂದು ಹೆಸರಿದೆ, ಶ್ರಾದ್ದದೇವ. ಆ ಹೆಸರು ಬರಲಿಕ್ಕೇನು ಕಾರಣ? ಶ್ರಾದ್ದವನ್ನು ಅಂದರೆ ನಾವಿಲ್ಲೇನು ಶ್ರದ್ಧೆಯಿಂದ ತಂದೆ ತಾಯಿಗಳನ್ನು ನಿಮಿತ್ತ ಮಾಡಿಕೊಂಡು ಮಾಡುವ ಕಾರ್ಯಕ್ರಮ, ಎಲ್ಲ ಕೆಲಸಕ್ಕೂ ಶ್ರದ್ಧೆ ಬೇಕೇ ಬೇಕು. ಶ್ರದ್ಧೆ ಅಂದರೆ ಆಸ್ತಿಕ್ಯ ಬುದ್ಧಿ ಅಂತ ಇದೆ ಅನ್ನುವ ನಂಬಿಕೆ. ಇದ್ಯಾವುದೂ ನಾವು ನೋಡಿಲ್ಲ. ಪಾಪ ಪುಣ್ಯ ಸ್ವರ್ಗ ನರಕ ಮೋಕ್ಷ ದೇವರು ಯಾವುದೂ ನಾವು ನೋಡಿಲ್ಲ. ಇಲ್ಲೇನಾದರೂ ನಾವು ಇನ್ವೆಸ್ಟ್ ಮಾಡೋದಾದರೆ, ಇನ್ವೆಸ್ಟ್ ಅಂದರೆ ಹಣನ್ನಲ್ಲ, ಶ್ರಮವನ್ನು ನಾವು ಹಾಕೋದಾದರೆ ಕೇವಲ ಅದಕ್ಕೆ ಕಾರಣ ಶ್ರದ್ಧೆ. ಶ್ರದ್ಧೆ ಇಲ್ಲ ಅಂದರೆ ಇದು ಯಾವುದರಲ್ಲೂ ಪ್ರವರ್ತನೆ ಆಗೋದಿಲ್ಲ. ಇಲ್ಲ ಇದ್ಯಾವುದು ನಾನು ನಂಬೋದಿಲ್ಲ, ಯಾಕೆಂದರೆ ನನಗೆ ಕಣ್ಣಿಗೆ ಕಂಡಿಲ್ಲ ಅನ್ನುವುದಾದರೆ ಯಾವ ಧಾರ್ಮಿಕ ಕ್ರಿಯೆಯೂ ಆಗೋದಿಲ್ಲ. ಆ ಶ್ರದ್ಧೆ ಅನ್ನೋದು ಹೊರಗಿನಿಂದ ನೀವು ಹೇಳೋದಕ್ಕಿಂತ ಒಳಗೆ ಯೋಗ್ಯತೆ ಇದ್ದರೆ ಮಾತ್ರ ಅದು ಸಾಧ್ಯ ಇದೆ. ಈ ನೆಲ, ಈ ಜಲ ಪ್ಲಸ್ ಜೀನ್ಸು ಇವೆಲ್ಲವೂ ಸಾಧ್ಯ ಇರೋದು. ಯಾಕೆಂದರೆ ನಾಸ್ತಿಕ ದರ್ಶನವೂ ಇದೆ. ಅದನ್ನು ರಚನೆ ಮಾಡಿದವರು ಬೃಹಸ್ಪತ್ಯಾಚಾರ್ಯರೇ. ಇಲ್ಲಿ ಚಂದ್ರವಂಶದ ಕಥೆ ಬಂದಾಗ ಬರುತ್ತದು. ಬೃಹಸ್ಪತ್ಯಾಚಾರ್ಯರು ಚಾರ್ವಾಕ ಮತ ಅಂತ ಅದನ್ನು ಕರೀತಾರೆ. ಚಾರು ಅಂದರೆ ಸುಂದರ, ವಾಕ್ ಅಂದರೆ ಮಾತು. ದೇವರಿಲ್ಲ ಅನ್ನುವಂತಹ ಸಿದ್ಧಾಂತದ ಬಂಡವಾಳ ಏನು ಅಂದರೆ ಚೆನ್ನಾಗಿ ಮಾತಾಡೋದು. ಚೆನ್ನಾಗಿ ಮಾತಾಡೋದು ಬಿಟ್ಟರೆ ಬೇರೆ ಏನಿಲ್ಲೇ ಇಲ್ಲ. ಅದರ ಬಗ್ಗೆ ವಿಮರ್ಶೆಯನ್ನು ಮಾಡ್ತಾರೆ. ವಿಷ್ಣು ತತ್ವನಿರ್ಣಯ ಸುಧಾದಿ ಗ್ರಂಥಗಳ ತತ್ವನಿರ್ಣಯದಲ್ಲಿ ತುಂಬ ಚೆನ್ನಾಗಿ ವಿಮರ್ಶೆ ಮಾಡಿದ್ದಾರೆ. ಆಚಾರ್ಯರದು ಒಂದೆರಡು ಮಾತಿದೆ. ಕಣ್ಣಿಗೆ ಕಾಣದ ಸ್ವರ್ಗ ನರಕ ಪಾಪ ಪುಣ್ಯ ಇವುಗಳನ್ನು ಏನಾದರೂ ಮಾತಾಡುವುದಾದರೆ ಅನಿವಾರ್ಯವಾಗಿ ವೇದವನ್ನು ಒಪ್ಪಬೇಕು ಅಂತ ಶ್ರೀಮದಾಚಾರ್ಯರು. ವೇದ ಯಾಕೆ ಒಪ್ಪಬೇಕು? ಒಬ್ಬ ಪುರುಷ ರಚನೆ ಮಾಡಿದ ಗ್ರಂಥವನ್ನು ಒಪ್ಪಿದರೆ ಸಾಲದ? ಧರ್ಮಾದಿಗಳನ್ನು ಒಪ್ಪಿದಂತಹ ಜೈನ ಬೌದ್ಧ ಅವರೆಲ್ಲ ತೀರ್ಥಂಕರರು ಬರೆದಿರೋ ಗ್ರಂಥವನ್ನೇ ನೋಡಿ ಮಾಡಬಹುದಲ್ಲ? ಇಲ್ಲ, ಪುರುಷ ರಚನೆ ಮಾಡಿದ ಗ್ರಂಥದಲ್ಲಿ ಅವರಲ್ಲಿರುವ ದೋಷಗಳು ಬರಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಪುಸ್ತಕ ಬರೆದವನು ಅಜ್ಞಾನಿ ಆದರೆ ಅವನ ಅಜ್ಞಾನವನ್ನು ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾನೆ. ಬರೆಯುವವನಲ್ಲಿ ಪೂರ್ಣ ನಂಬಿಕೆ ನಮಗೆ ಹೇಗೆ ಬರೋದು? ಅವನನ್ನು ಸರ್ವಜ್ಞ ಅಂತ ನಾನು ನಂಬೋದು ಹೇಗೆ? ಈ ಕ್ವಶನ್ ಎಲ್ಲ ಮಾಡಿಕೊಂಡು ಯಾವುದೇ ಒಬ್ಬ ವ್ಯಕ್ತಿ ಬರೆದ ಗ್ರಂಥ ಅದು ಅಥೆಂಟಿಕ್ ಅಲ್ಲ. ಅದಕ್ಕೆ ವೇದದ ಹಿನ್ನೆಲೆ ಇದ್ದರೆ ಮಾತ್ರ ಅಥೆಂಟಿಕ್. ಯಾವುದು? ಧರ್ಮಾದಿಗಳ ವಿಷಯದಲ್ಲಿ ಇದು ಧರ್ಮ, ಇದು ಅಧರ್ಮ, ಇದು ಪಾಪ, ಇದು ಪುಣ್ಯ ನೀವು ಹೇಗೆ ಹೇಳ್ತೀರಿ? ಅವನು ಸರ್ವಜ್ಞ ಅಂದರೆ ಅವನು ಸರ್ವಜ್ಞ ಅಂತ ನಿನಗೇ ಗೊತ್ತು. ಅವನು ತಿಳ್ಕೊಂಡಿದ್ದೆಲ್ಲ ತಿಳ್ಕೊಂಡಿದ್ಯೋ ಅಥವಾ ಅವನು ಹೇಳ್ದ ಅಂತಾನೋ? ಅವನು ಹೇಳಿದ್ದನ್ನು ಕೇಳಿದ್ರೆ ನೀನು ದೊಡ್ಡ ಗುಗ್ಗು, ನಾನು ಸರ್ವಜ್ಞ ಅಂತ ನಾನು ಹೇಳ್ತೇನೆ, ನಂಬ್ತೀಯಾ? ಆಗೋದಿಲ್ಲ. ಹೀಗೆಲ್ಲ ಪ್ರಶ್ನೆ ಮಾಡಿಕೊಂಡು ವೇದವನ್ನು ಒಪ್ಪಲೇಬೇಕು ಅಂದರು. ಆಯಿತು, ಯಾರು ಧರ್ಮ ಕರ್ಮ ಪಾಪ ಪುಣ್ಯ ಸ್ವರ್ಗ ನರಕ ಇದೆಲ್ಲ ಒಪ್ತಾರೆ, ಅವರಿಗೆ ಒಂದು ಮಟೀರಿಯಲ್ ಬೇಕು ವೇದ. ಯಾವುದೂ ಒಪ್ಪದೇ ಇರೋನಿಗೇನು ಹೇಳ್ತೀರಿ? ಚಾರ್ವಾಕ ಅವನಿಗೆ ನೀವೇನು ಹೇಳಲಿಕ್ಕಾಗಲ್ಲ ಅಂದರೆ ಆಗ ಅಂದರು
ಯಾವುದೇ ಒಂದು ಶಾಸ್ತ್ರ ಗ್ರಂಥ ಅಂತಾಗಬೇಕಾದರೆ ಧರ್ಮಾಧರ್ಮಗಳು, ಕಣ್ಣಿಗೆ ಕಾಣದ ಅತೀಂದ್ರಿಯವಾದ ವಸ್ತುಗಳು ಅಥವಾ ಸಂದಿಗ್ಧವಾದದ್ದನ್ನು ತಿಳಿಸಿದ್ರೇ ಅದು ಶಾಸ್ತ್ರ ಅಂತಾಗತ್ತೆ. ತಿಳಿದದ್ದನ್ನೇ ತಿಳಿಸೋದಕ್ಕೆ ಶಾಸ್ತ್ರ ಬೇಕ್ಯಾಕೆ? ನಾಳೆ ಪ್ರವಚನ ಇದೆ, ಸರಿ, ಏನೋ ಒಂದಿಷ್ಟು ಪುಣ್ಯ ಬರುವ ವಿಷಯವನ್ನು ಹೇಳ್ತಾರೆ, ಸರಿ. ನಾಳೆ ಪ್ರವಚನದಲ್ಲಿ ಏನು ಹೇಳ್ತಾರೆ? ಇದು ಗೋಡೆ, ಇದು ಗೋಡೆ, ಇದು ಗೋಡೆ, ಇದು ಗೋಡೆ ಅಂತ 1008 ಸಲ ಹೇಳ್ತಾರೆ. ಅವರೇನು ಹೇಳೋದು? ನಮಗೆ ನಾವೇ ಹೇಳ್ತೇವೆ. ಇದು ಗೋಡೆ ಅಂತ ಹೇಳಲಿಕ್ಕೆ ಪುರಾಣ ಯಾಕೆ ಬೇಕು? ಗ್ರಂಥ ಯಾಕೆ ಬೇಕು? ಇದ್ದದ್ದನ್ನು, ಕಣ್ಣಿಗೆ ಕಾಣುವುದನ್ನು ತಿಳಿಸಲಿಕ್ಕೆ ಶಾಸ್ತ್ರ ಬೇಕಾಗಿಲ್ಲ. ಕಣ್ಣಿಗೆ ಕಾಣದ ವಸ್ತುವನ್ನು ಅವರೂ ಒಪ್ಪಿಲ್ಲ. ಆದ್ದರಿಂದ ಅವನನ್ನು ಒಬ್ಬ ಶಾಸ್ತ್ರಕಾರ ಅನ್ಲಿಕ್ಕೆ ಬರೋದಿಲ್ಲ. ಯಸ್ಯತೌ ನಾಭಿಮತೌ ನಾಸೌ ಸಮಯೀ ಸಮಯ ಪ್ರಯೋಜನ ಅಭಾವಾತ್ ಅಂತ ಮಧ್ವರ ಮಾತು. ಜೈತೀರ್ಥರು ಅನೇಕ ಆಚಾರ್ಯರ ಮಾತಿಗೆ ಮತ್ತೆ ಅವನನ್ನು ಕೇಳ್ತಾರೆ, ಅಲ್ಲಪ್ಪ ನಿನ್ನ ಶಾಸ್ತ್ರಕ್ಕೆ ವಿಷಯ ಯಾವುದು? ಸಬ್ಜೆಕ್ಟ್ ಬೇಕಲ್ಲ. ಒಂದು ವಿಷಯ, ಓದುವ ಅಧಿಕಾರಿಗಳು ಯಾರು? ನಿನ್ನ ಶಾಸ್ತ್ರವನ್ನು ಓದುವ ಅಧಿಕಾರಿಗಳು ಯಾರು? ಓದಿದ ಮೇಲೆ ಪ್ರಯೋಜನ ಏನು? ಅದಕ್ಕೆ ಅವನಂದ, ವಿಷಯ ಏನಿಲ್ಲ, ಅದರ ವಿಷಯ ಇದೆ. ಏನದು? ಧರ್ಮ ಕರ್ಮ ಇಲ್ಲ ಅಂತ ಹೇಳೋದೇ ವಿಷಯ. ಅದನ್ನು ನೀವೇನು ಹೇಳೋದು? ಎಲ್ಲ ಅವನಿಗೂ ಗೊತ್ತೇ ಇದೆಯಲ್ಲ, ಅದೇನು ಕಾಣಿಸ್ತಾ ಇಲ್ಲ ಧರ್ಮ ಕರ್ಮ ಅಂತ. ಅದನ್ನು ನೀವೇನು ಹೇಳೋದು? ನಾನು ಹೇಳೋ ಅನಿವಾರ್ಯ ಇರಲಿಲ್ಲ, ನೀವಿದ್ದೀರಲ್ಲ. ಊರವ್ರಿಗೆಲ್ಲ ಹೋಗಿ ಧರ್ಮ ಇದೆ ಕರ್ಮ ಇದೆ, ಏಕಾಸಿ ಮಾಡದೇ ಇದ್ದರೆ ಯಮಧರ್ಮರಾಜ ಬಾಂಡ್ಲೆಲ್ಲ ಹಾಕಿ ಹುರಿತಾನೆ ಕರಿತಾನೆ ಅಂತ ಭಯಪಡಿಸ್ತೀರಿ. ನಿಮ್ಮ ಪುರಾಣ ಆದಮೇಲೆ ನಾನು ಹೋಗಿ ಹೇಳ್ತೀನಿ, ಏಕಾಸಿನೂ ಇಲ್ಲ ತೋಕಾಸಿನೂ ಇಲ್ಲ, ಆಚಾರನೆ ಕೇಳ್ರಿ, ಟು ಆ್ಯಂಡ್ ಫ್ರೋ ಚಾರ್ಜ್ ನಾವೇ ಕೊಡ್ತೀವಿ, ಸ್ವರ್ಗಕ್ಕೆ ಹೋಗ್ಬರೋಣ ಅಂತ ಬರ್ತಾರ ಕೇಳ್ರಿ ಅಂತ ನಾನು ಹೇಳಿ ಎಲ್ಲರ ತಲೆಯಲ್ಲಿ ಇದ್ದ ಭಯವನ್ನು ಓಡಿಸಿ ಬಿಡ್ತೇನೆ. ಆಗ ಏನು ಮಾಡ್ತಾರೆ? ಎಲ್ಲರೂ ಆಚಾರ ನೆನೆಸ್ಕೊಳ್ತಾರೆ, ಎಷ್ಟು ಒಳ್ಳೆಯವರು, ಅವ್ರು ಬಂದು ಎಲ್ಲ ಬಿಡಿಸ್ಬಿಟ್ರು, ಮಡಿ ಮೇಲ್ಗೆ ಸತ್ತೋಗ್ತಾ ಇದ್ದೆ ಮಾಡಿ ಅವ್ರು ಬಂದೆಲ್ಲ ಉದ್ಯಾಪನೆ ಮಾಡಿಸ್ಬಿಟ್ರು. ಏಕಾಸಿ ಉದ್ಯಾಪನೆ ಮಾಡಿಸಿದ್ರು, ಶ್ರಾದ್ದದ ಉದ್ಯಾಪನೆ ಮಾಡಿಸಿದ್ರು, ಸಂಧ್ಯಾ ವಂದನೆ ಉದ್ಯಾಪನೆ ಮಾಡಿಸಿದ್ರು. ಉದ್ಯಾಪನ ಆಚಾರ ಅಂತಾನೆ ಅವ್ರ ಹೆಸರು. ಇವತ್ತು ಆ ತರಹದ ವರ್ಷನ್ನಲ್ಲಿ ಮಾತಾಡೋರು ಕಂಡ್ರೆ ನಮಗೆ ತುಂಬ ಪ್ರೀತಿಯೂ ಹೌದು. ನನ್ನ ಮೂಗಿನ ನೇರಕ್ಕೆ ಮಾತಾಡೋರು ಅಂದರೆ ನಂಗೆ ತುಂಬ ಇಷ್ಟ. ಸ್ವಲ್ಪ ಏನಾದರೂ ಇದು ತಪ್ಪು ಅಂತಂದರೆ, ಆ ಸ್ವಾಮಿಗಳು ಸರಿ ಇಲ್ಲ ಬಿಡು, ಆ ಆಚಾರ ಅಂತೂ ಸರಿಯೇ ಇಲ್ಲ, ಅವ್ರ ಹತ್ರ ಹೋಗಲೇಬಾರ್ದು. ಇವ್ರು ಹೇಳ್ತಾರಲ್ಲ, ಇವರೆಷ್ಟು ಚೆನ್ನಾಗಿದ್ದಾರೆ, ಇವ್ರದೆಲ್ಲ ನಂಗೆ ಗೊತ್ತು ಅಂತ ಹೀಗೆ ಹೊರಟು ಬಿಡ್ತೀವಿ ನಾವು. ನಾನು ಮಾಡಿದ ಅಧರ್ಮವನ್ನು ಅಧರ್ಮ ಅಂತ ಯಾರಾದರೂ ಪ್ರಾಮಾಣಿಕವಾಗಿ ಹೇಳಿದ್ರೆ ಅಕ್ಸೆಪ್ಟ್ ಮಾಡಲಿಕ್ಕೆ ನನ್ನ ಹೃದಯ ತಯಾರಿಲ್ಲ. 10 ಜನ ಆ ಥರದವ್ರನ್ನ ನಾವು ತೋರಿಸಿ ಅವರು ಸರಿ ಇಲ್ಲ ನಾವು ಸರಿ ಇಲ್ಲ ಹೀಗೆಲ್ಲ ಮಾತಾಡ್ತೇವೆ. ಸರಿ, ಪ್ರಯೋಜನ ಏನು? ಸ್ವಚ್ಛಂದ ಕಾಮೋಪಭೋಗಗಳನ್ನು ಮಾಡ್ತಾರೆ. ಟೀಕಾರಾಯರಂದರು, ಪರಸ್ಪರ ಹಿಂಸಾದಿನ ಅಪಕಾರ ಸೇವ ಪ್ರಾಪ್ತ. ಮಧ್ವಾಚಾರ್ಯಂದರು ಧರ್ಮ ಕರ್ಮ ಇಲ್ಲ ಅಂತಾದರೆ ಒಬ್ರನ್ನೊಬ್ಬರು ಹೊಡಿತಾರೆ. ಈಗ ಎಲ್ಲೋ ಒಂದು ಕಾರ್ನರಲ್ಲಿ ಭಯ ಅಂತಿದೆ ಅವರವರ ಶಾಸ್ತ್ರದಲ್ಲಿ. ಈಗ ಅದು ಹೋಗಿಬಿಟ್ಟಿದೆ. ಪ್ರತಿಯೊಬ್ಬರ ಶಾಸ್ತ್ರದಲ್ಲೂ ಇನ್ನೊಬ್ಬನಿಗೆ ಹಿಂಸೆ ಮಾಡಬಾರ್ದು ಅಂತ. ಅದು ಮೋಕ್ಷ ಅಂತ ಹೇಳ್ತಾರೋ ಬಿಡ್ತಾರೋ, ಇನ್ನೊಬ್ಬನಿಗೆ ಹಿಂಸೆ ಮಾಡಿದರೆ ಅದು ಕೆಡಕು ಅನ್ನೋ ಒಂದು ಕಾನ್ಸೆಪ್ಟ್ ಅಂತೂ ಇದೆ. ಒಂದು ವೇಳೆ ನೀನು ಹೇಳುವಂತೆ ಪುಣ್ಯ ಪಾಪ ನರಕ ಸ್ವರ್ಗ ಯಾವುದೂ ಇಲ್ಲ ಅನ್ನೋದಾದರೆ ಒಬ್ಬನಿಗೊಬ್ಬರು ಹೊಡೆಯೋದು ಜಗತ್ತೆಲ್ಲ ಹಿಂಸೆಯಲ್ಲೇ ತೊಡಗಬೇಕಾಗತ್ತಲ್ಲ. ಹಾಗೇನು ಕಂಡಿಲ್ಲಲ್ಲ ಅಂತ ಅದರ ಮಧ್ಯೆ ಎಲ್ಲ ತುಂಬ ಮಾತಿದೆ. ಹಾಗೇನು ಕಂಡಿಲ್ಲಲ್ಲ ಅಂದರೆ ಜೈತೀರ್ಥರು ಒಂದು ಮಾತು ಬರೆದರು, ನಮ್ಮ ನಿಮ್ಮಲ್ಲೆಲ್ಲ ಆಸ್ತಿಕ ದರ್ಶನ, ಆ ಜೀನ್ಸ್ ಅನ್ನೋದನ್ನು ಈ ಮಾತಿಂದ ಹೇಳಿದ್ದಾರೆ. ಆ ರಕ್ತದಲ್ಲಿ ಹರಿತಾ ಇದೆ, ಇನ್ನೂ ಸ್ವಲ್ಪ ಆಸ್ತಿಕತೆ ಅನ್ನೋದು ಉಳಿದಿದೆ ಅನ್ನೋದಕ್ಕೆ ಹೊಡೆದಾಟ ಬಡದಾಟ ಇಲ್ಲ. ಇನ್ನು ಕಲಿ 2000 ಈಗ 25 2100ನೇ ಇಸ್ವಿಗೆ ಎಲ್ಲರೂ ಒಬ್ಬರನ್ನೊಬ್ಬರು ಮರ್ಡರ್ ಮಾಡೋದು ಸಹಜವಾಗತ್ತೆ. ಊಟಕ್ಕೆ ಬನ್ನಿ ಅಂದರೆ ಒಂದು ನಿಮಿಷ ಒಬ್ಬರು ಮರ್ಡರ್ ಮಾಡಿ ಬಂದುಬಿಡ್ತೇನೆ ಅಂತ ಹೇಳಿ ಆಮೇಲೆ ಒಟ್ಟಿಗೆ ಊಟಕ್ಕೆ ಬರ್ತೇನೆ. ಈ ಪರಿಸ್ಥಿತಿ ಇನ್ನು ಕಲಿಯುಗದಲ್ಲಿ ಇದು ಸಹಜ. ಅಂದರೆ ಈ ಧರ್ಮಾಕರ್ಮದ ಹಿನ್ನೆಲೆಯಲ್ಲಿ ಇನ್ನೊಬ್ಬನಿಗೆ ಮೋಸ ಮಾಡಬಾರ್ದು ಅನ್ನೋ ಕಾನ್ಸೆಪ್ಟೇ ಸತ್ತೋಗ್ತಾ ಇದೆ ಇವತ್ತು. ಆ ಜೀನ್ಸು ಏನಾಗ್ತಾ ಇದೆಯೋ ಏನೋ ಹಾಳಾಗಿ ಬಿಡ್ತಾ ಇದೆ. ಅಲ್ಲಂತೂ ಟೀಕಾರಾಯರಾಗ ಅಂದಿರೋದು, ಇನ್ನೂ ಸ್ವಲ್ಪ ಈ ದೇಶದಲ್ಲಿ ಈ ಮಣ್ಣಿನಲ್ಲಿ ಸ್ವಲ್ಪ ಎಲ್ಲೋ ಉಳ್ಕೊಂಡು ಬಂದಿದೆ, ನಾನು ಅಧರ್ಮವನ್ನು ಮಾಡಬಾರದು ಅಂತ ಇತ್ತು. ಈಗ ಹಣಕ್ಕಾಗಿ ಎಲ್ಲವನ್ನ ಮಾಡ್ತಾರೆ. ಸೊ ಅಧರ್ಮವನ್ನು ಮಾಡಿದಾಗ ತುಂಬ ಅನ್ಯಾಯ ಆಗುತ್ತೆ. ಅದು ಬರೆದವರು ಬೃಹಸ್ಪತಿ ಆಚಾರ್ಯರೇ. ಆ ಶಾಸ್ತ್ರ, ಆ ಗ್ರಂಥ ಚಾರ್ವಾಕ ದರ್ಶನ ಅಂತ ಅದನ್ನು ಬರೆದವರು ಬೃಹಸ್ಪತಿಗಳೇ. ಅದೊಂದು ಪ್ರಸಂಗ ಬರುತ್ತೆ. ಹೀಗಾಗಿ
ನಾವು ಮಾಡುವ ಈ ಎಲ್ಲ ವಿಶೇಷವಾಗಿ ಶ್ರಾದ್ದ ತಂದೆ ತಾಯಿಗಳನ್ನು ಕುರಿತು ಪಿಂಡಾದಿಗಳನ್ನು ಇಟ್ಟರೆ ಅವ್ರಿಗೆ ಹೋಗಿ ಎಲ್ಲಿ ಸೇರುತ್ತೆ? ಇದು ಪ್ರಶ್ನೆಯನ್ನು ಮಾಡಿಕೊಂಡ್ಯಾರ ಹರಿವಂಶದಲ್ಲಿ. ಕಥಮ್ಮಯಿ ಶ್ರಾದ್ದ ದೇವತ್ವಂ, ಯಮಧರ್ಮರಾಜನಿಗೆ ಶ್ರಾದ್ದ ದೇವ ಅಂತ ಹೆಸರು ಬಂತು ಯಾಕೆ? ಪಿತೃಗಳಿಗೆ ನಾವು ಕೊಟ್ಟಿದ್ದು ಮುಟ್ಟೋದು ಹೇಗೆ? ಅವರ ಕಥೆಯನ್ನು ಹೇಳಿ ಹೋದವರೇ ಪಿತೃಗಳು ಅಂದರೆ ಪಿತೃದೇವತೆಗಳು ಅಥವಾ ಪಿತೃದೇವತೆಗಳು ಅಂತ ಬೇರೆಯವರು ಇದ್ದಾರೋ? ನಮ್ಮ ನಿಮ್ಮ ಮನೆಗಳಲ್ಲಿ ಯಾರು ಸಾಯ್ತಾರೆ ಅವರೇ ದೇವತೆಗಳ? ಅಲ್ಲ, ಅವರೆಲ್ಲ ದೇವತೆಗಳೇನಲ್ಲ. ಅದರ ಬಗ್ಗೆ ಎಲ್ಲ ವಿಸ್ತಾರವಾಗಿ ಹೇಳಿ ಅಂದಾಗ ವೈಶಂಪಾಯನೋ ವಾಚ ಹಂತತೆ ಕಥಯಿಷ್ಯಾಮಿ ಪಿತॄಣಾಂ ಸರ್ಗಮುತ್ತಮಂ. ಇದನ್ನು ಧರ್ಮರಾಜ ಮತ್ತು ಶರಶೈಯಲ್ಲಿ ಮಲಗಿದಾಗ ಭೀಷ್ಮಾಚಾರ್ಯರಿಂದ ಬಂದ ಮಾತುಗಳಿದೆಲ್ಲ. ಭೀಷ್ಮಾಚಾರ್ಯರನ್ನ ಅಪೃಚ್ಛತ್ ಧರ್ಮರಾಜೋ ಹಿ ಶರತಲ್ಪಗತಂ ಪುರ. ಇದೇ ಪ್ರಶ್ನೆಯನ್ನು ಅವರನ್ನು ಕೇಳ್ದ. ಪುಷ್ಟಿಕಾಮೇನ ಧರ್ಮಜ್ಞ. ಅವನು ಕೇಳಿದ್ದೇನೆಂದರೆ, ಮನುಷ್ಯ ಆ ಕಾಲದಲ್ಲಿರುವ ಎಲ್ಲ ಕಂಫರ್ಟಬಿಲಿಟೀಸ್ ಬೇಕು ಅಂದರೆ ಯಾವ ಪೂಜೆ ಮಾಡಬೇಕು? ಈಗ ನಾನು 2025 ಇದ್ದೇನೆ, ಇರಲಿಕ್ಕೆ ಒಂದು ಮನೆ, ಇವತ್ತಿನ ಕಂಫರ್ಟಬಿಲಿಟೀಸ್ ಅಂದರೆ ಓಡಾಡಲಿಕ್ಕೆ ಒಂದು ಮಿನಿಮಮ್ AC ಕಾರು, ಒಂದಿಷ್ಟು ಕೈ ತುಂಬ ಸಂಬಳ, ಏನು ಬೇಕೋ ಅದನ್ನು ಅಂದ್ಕೊಂಡಿದ್ದು ತಗೊಳ್ಳಿಕ್ಕೆ ಆಗುವಷ್ಟು ಅಫೋರ್ಡಬಿಲಿಟಿ, ಇವೆಲ್ಲ ಇರಬೇಕು ಅಂದರೆ ಏನು ಮಾಡಬೇಕು? ಪುಷ್ಟಿಕಾಮೇನ. ಇದು ನಮ್ಮ ವ್ಯೂ ಅಂದ್ಕೊಳ್ರಿ. ಎಲ್ಲಕ್ಕಿಂತ ಈಗ ಮುಖ್ಯವಾದದ್ದು ಅಂದರೆ ಆರೋಗ್ಯ ಗಟ್ಟುಮುಟ್ಟಿಯಾಗಿರಬೇಕಾಗಿದೆ. ಮಿಕ್ಕಿದ್ದೆಲ್ಲ ದುಡ್ಡು ಕಾಸು ಅದೆಲ್ಲ ಆಮೇಲೆ ನಮ್ಮ ಪಾಡಿಗೆ ನಾವಿದ್ದೀವಿ ಅಂದರೆ ಅವರಷ್ಟು ಶ್ರೀಮಂತರು ಯಾರೂ ಇಲ್ಲ. ಪುಷ್ಟಿ ಅಂದರೆ ಆ ಕಾಲದಲ್ಲಿ ಎಲ್ಲ ರೀತಿಯಿಂದ ಚೆನ್ನಾಗಿ ಇರಬೇಕು ಅಂದರೆ ಏನು ಮಾಡಬೇಕು ಅಂತ ಅದನ್ನು ಇಟ್ಕೊಳ್ಳಿ. ಮತ್ತು ಇನ್ನೇನೇನೇನೋ ಬೇಡ. ಪುಷ್ಟಿ ಅನ್ನೋದಕ್ಕೆ ಅದನ್ನು ಕದಂ ಪುಷ್ಟಿರವಾಪ್ಯತೆ. ಭೀಷ್ಮ ಅಂದರು ಶ್ರಾದ್ದವನ್ನು ಸರಿಯಾಗಿ ಮಾಡಿದರೆ ಚೆನ್ನಾಗಿರ್ತೀರಿ. ಆ ಪಾಯಿಂಟಿಗೆ ಉತ್ತರ ಏನು ಅಂದರೆ, ಮನುಷ್ಯನಾದವನು ಹೋದವರ ಶ್ರಾದ್ದವನ್ನು ಚೆನ್ನಾಗಿ ಮಾಡಿದರೆ ಸುಖವಾಗಿರ್ತಾನೆ. ಸುಖ ಅನ್ನೋದು 2-3 ಅಂಶ. ಒಂದು ಮಾನಸಿಕವಾದ ಸುಖ, ಇನ್ನೊಂದು ದೈಹಿಕವಾದ ಸುಖ, ಇನ್ನೊಂದು ಆರ್ಥಿಕವಾದದ್ದು. ಇದು ಬಿಟ್ಟು ನೀವು ಬೇರೆ ಬೇರೆ ಅದನ್ನು ಹೇಗೆ ಬಳಸ್ತೀರೋ ಅದು ಬೇರೆ. ಒಂದು ಮನಸ್ಸು ಹಾಯ್ ಅಂತ ಇರಬೇಕು, ಆರ್ಥಿಕವಾಗಿ ಬದುಕಲಿಕ್ಕೆ ದಿನ ಭಿಕ್ಷೆ ಬೇಡೋ ಪರಿಸ್ಥಿತಿ ಇರಬಾರ್ದು, ಇನ್ನು ದೈಹಿಕವಾಗಿ ಗಟ್ಟುಮುಟ್ಟಿಯಾಗಿರಬೇಕು. ಇಷ್ಟು 3 ನಿನಗೆ ಬೇಕು ಅಂತಾದರೆ ಶ್ರಾದ್ದ ಮಾಡು. ಶ್ರಾದ್ದಕ್ಕೂ ಇದಕ್ಕೂ ಏನು ಸಂಬಂಧ ನಮಗನ್ಸತ್ತೆ. ಅವರಂತಾರೆ ಪುಷ್ಟಿಕಾಮಸ್ಯ ಪುಷ್ಟಿಂಚ ಪ್ರಯಚ್ಛಂತಿ ಯುಧಿಷ್ಠಿರ ಪ್ರಜಾಕಾಮಸ್ಯ ವೈ ಪ್ರಜಾಹ. ಈ 3 ಕೊಡ್ತಾರಂತೆ. ಧರ್ಮವನ್ನು ಆಚರಣೆ ಮಾಡಬೇಕು ಅಂತ ಅಪೇಕ್ಷೆ ಇದ್ದವನಿಗೆ ಧಾರ್ಮಿಕವಾದಂತಹ ಕ್ರಿಯೆ ಮಾಡಲಿಕ್ಕೆ ಅನುಕೂಲ ಮಾಡಿ ಕೊಡ್ತಾರೆ. ಶ್ರಾದ್ದ ಇವನು ಚೆನ್ನಾಗಿ ಮಾಡ್ದ ಅಂದರೆ ಅವ್ರು ಯಾವ ರೀತಿ ಮಾಡ್ತಾನೆ ಅದು ಬೇರೆ. ಇವನು ಪೂಜೆ ಮಾಡಬೇಕು. ಏನೋ ಮನೆಯಲ್ಲಿ ತೊಂದರೆ, ಮನೆಯಲ್ಲಿ ಹೆಂಡತಿ ಮಕ್ಕಳೇ ಅಂತಿರ್ತಾರೆ, ನೀವು ಬೆಳಗ್ಗೆ 5-5:30 ಎದ್ದು ಗಂಟೆ ಬಾರಿಸಿದ್ರೆ ನಮಗೆ ಬೇಜಾರಾಗುತ್ತೆ, ನಾವೇ ಕಂಪ್ಲೇಂಟ್ ಕೊಟ್ಬಿಡ್ತೀವಿ ಕಾರ್ಪೊರೇಷನ್ಗೆ. ಇವನು ಶ್ರಾದ್ದ ಚೆನ್ನಾಗಿ ಮಾಡಿದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ. ಆಯಿತು, ನೀವು 5:30 ಗಂಟೆ ಬಾರಿಸ್ಕೊಳ್ರಿ, ಪರವಾಗಿಲ್ಲ, ಬಟ್ ಮೆತ್ತಗೆ ಬಾರಿಸ್ಕೊಳ್ರಿ ಅಂತ ಏನೋ ಒಂದು ರೀತಿಯಲ್ಲಿ. ಅಥವಾ ನೀರೇ ಬರ್ತಿರೋದಿಲ್ಲ, ಇನ್ನೇನೋ ನೀರು ಬರೋದು, ನಮ್ಮ ಬೋರ್ವೆಲ್ಲಲ್ಲೇ ನೀರು ಬರೋದು. ಇವನು ಧರ್ಮಾಚರಣೆಯನ್ನು ಮಾಡಬೇಕಾದರೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅಷ್ಟು ವ್ಯವಸ್ಥೆಯನ್ನು ದೇವತೆಗಳು ಶ್ರಾದ್ದವನ್ನು ಸರಿಯಾಗಿ ಮಾಡಿದ್ರೆ, ಧರ್ಮ ಬೇಕು ಅಂದರೆ ಅವನಿಗೆ ಮಾಡಿಕೊಡ್ತಾರೆ. ಪ್ರಜಾಕಾಮ, ನಮ್ಮ ಮನೆಯಲ್ಲಿ ಸಂತತಿ ಅಭಿವೃದ್ಧಿ ಆಗಬೇಕು, ಶ್ರಾದ್ದ ಚೆನ್ನಾಗಿ ಮಾಡು, ಪಿತೃದೇವತೆಗಳು ಮಕ್ಕಳನ್ನು ಕೊಡ್ತಾರೆ. ಪುಷ್ಟಿಕಾಮ, ಚೆನ್ನಾಗಿ ಇರಬೇಕು, ಈಗ ಹೇಳಿದ್ದು ಎಲ್ಲವೂ ಮಾಡಿಕೊಡ್ತಾರೆ. ಅದಕ್ಕೆ ಮತ್ತೆ ಇವನು ಕೇಳ್ದ, ಸ್ವಾಮಿ ಇದನ್ನು ನಂಬೋದೆ? ಯಾಕಪ್ಪ? ಹೋದವರು ಕೆಲವರು ನರಕದಲ್ಲಿರ್ತಾರೆ, ಕೆಲವರು ಸ್ವರ್ಗದಲ್ಲಿರ್ತಾರೆ. ಹೋದಂತಹ ವ್ಯಕ್ತಿ ಹೆಸರಲ್ಲಿ ನಾವಿಲ್ಲಿ ಶ್ರಾದ್ದವನ್ನು ಮಾಡೋದು. ಸ್ವಯಂ ಅವನೇ ನರಕದಲ್ಲಿ ಒದ್ದಾಡ್ತಾ ಇದ್ರೆ ನಮಗೆ ಕೊಡ್ತಾನ್ರಿ ಅಲ್ವಾ? ಈಗ ನಾವು ಎಲ್ಲೋ ರಾಯರ ಆರಾಧನೆಗೆ ಹೋದಾಗ ತುಂಬ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ನು ಆ ಮಠದಲ್ಲಿ ಭಾರಿ ಅನ್ನೋನನ್ನು ನಾವು ಕೇಳಬೇಕು, ಒಂದು ಎಲೆ ಮಾಡಿಕೊಡಿ ಅಂತ. ಅವನೇ ಎಲೆಗೆ ಹುಡುಕಿ ಒದ್ದಾಡಿ ಸಾಯ್ತಾರನ್ನು, ಸರ್ ನಮ್ಗೆ ಎಲೆ ಮಾಡಿಕೊಡ್ತೀರಾ? ನಾನೇ ಸಾಯ್ತಾ ಸುಮ್ಮನೆ ಅಂತ. ಜನರಲ್ ಹೋಗಿಲಿ ಇರೋನ್ಕೋ ಹೋಗಿ ನಮಗೊಂದು AC ಸೀಟ್ ಕೊಡಿಸ್ಬಿಡ್ತೀಯ ಅಂದರೆ ಅವನು ಎಲ್ಲಿ ಕೊಡೋದು? ಸರ್ ನನಗೇ ಇಲ್ಲದೆ ನಾನು ಇಲ್ಲಿ ಸಾಯ್ತಾ ಇದ್ದೀನಿ. ಅದು ಅಂತಾರಲ್ಲ, ಹನುಮಪ್ಪ ಹಗ್ಗ ಕಡಿಲಿಕ್ಕೆ ಹತ್ತಿದ್ರೆ ಪೂಜಾರಿ ಶಾವಿಗೆ ಬೇಡದ ಅಂತ. ಹಾಗಾಗಬಾರದು. ಪ್ರಕೃತದಲ್ಲಿ ವರ್ತಂತೆ ಪಿತರ ಸ್ವರ್ಗೆ ಕೇಶಾಂಚಿನ್ ನರಕೆ ಪುನಃ ಪ್ರಾಣಿನಾಂ ನಿಯತಂ ಕ್ಯುಕ್ತಂ
ಕರ್ಮಜಂ ಫಲಮಚ್ಯುತ, ಅವರವರ ಕರ್ಮಾನುಸಾರವಾಗಿ ಪ್ರಾಣಿಯಾಗಿರ್ತಾರೋ ಮನುಷ್ಯರಾಗಿ ಹುಟ್ಟಿರ್ತಾರೋ ನರಕದಲ್ಲಿರ್ತಾರೋ ಶ್ರಾದ್ದಾನಿ ಚ ಹೀಹ ಕುರುವಂತಿ, ಭೂಮಿಯಲ್ಲಿ ಶ್ರಾದ್ದವನ್ನು ಮಾಡೋದು, 3 ಪಿಂಡವನ್ನು ಇಡೋದು. ಸಾಮಾನ್ಯ ಏನು 3 ಇಡಬೇಕು, ಪಕ್ಷಮಾಸದಲ್ಲಿ ಮಾತ್ರ ಎಲ್ಲರಿಗೂ, ಇಲ್ಲಾಂದರೆ 3ಕ್ಕೆ ಕಟ್ ಆಫ್. ಪಿತೃ ಪಿತಾಮಹ ಪ್ರಪಿತಾಮಹ, ಮಾತೃ ಪಿತಾಮಹಿ ಪ್ರಪಿತಾಮಹಿ, ತಂದೆ ತಾಯಿ ಅತ್ತೆ ಅವ್ರಿಗತ್ತೆ, ಹೋದವಳಿಗೆ ಅತ್ತೆ, ಇಲ್ಲ ಇವನಿಗೆ ಅಜ್ಜಿ ಮುತ್ತಜ್ಜಿ. ತಾನೇ ಶ್ರಾದ್ದಾನಿ ದತ್ತಾನಿ ಕಥಂ ಗಚ್ಚಂತಿ ವೈಪಿತು, ಅವ್ರು ನಮಗೆ ಕೊಡೋದು ಹೇಗೆ, ಯಾರು ಏನು ಎತ್ತ ಅಂದಾಗ ಭೀಷ್ಮವಾಚ, ಒಂದು ಕಥೆಯನ್ನು ಹೇಳ್ತೀನಿ ಕೇಳು, ಇದು ನನಗೂ ಗೊತ್ತಿರಲಿಲ್ಲ. ನಿಮಗೂ ಗೊತ್ತಿಲ್ಲ ಅಂದರೆ ನೀವು ಹೇಗೆ ಹೇಳ್ತೀರಿ? ನಮ್ಮಪ್ಪನ ಶ್ರಾದ್ದನ ಮಾಡ್ತಾ ಇದ್ದೆ, ಶಂತನುವಿನ ಶ್ರಾದ್ದ ಮಾಡಬೇಕಾದ್ರೆ ಶ್ರಾದ್ದ ಕಾಲೇ ಮಮ ಪಿತುಃ ಮಯಾ ಪಿಂಡಂ ಸಮುದ್ಯತಃ ತತಪಿತ ಸ್ವಹಸ್ತೇನ, ಭೂಮಿ ಸೀಳಿ ನಮ್ಮ ಅಪ್ಪನ ಕೈ ಬಂತು, ಪಿಂಡ ಇಲ್ಲಿ ಹಾಕು ಅಂತ. ನಾನೇನು ಮಾಡಿದೆ, ನಾನಲ್ಲಿ ಹಾಕಲ್ಲ ಅಂತ ದರ್ಬೆ ಮೇಲೆ ಇಟ್ಬಿಟ್ಟೆ. ಆಗ ಅಶರೀರವಾಣಿ, ಮಾತು ಕೇಳಿಸ್ತಾ ಇದೆ, ವ್ಯಕ್ತಿ ಕಾಣಿಸ್ತಾ ಇಲ್ಲ. ಯಾರ ಕೈ ಗೊತ್ತಾಯ್ತು? ಅದು ಗೊತ್ತಾಯಿತು, ನಮ್ಮಪ್ಪಂದೇ ಅಂದೆ. ಅಲ್ಲ, ಬರೀ ಕೈ ನೋಡಿ ನಮ್ಮ ಅಪ್ಪಂದು ಅಂತ ಹೇಗೆ ನೀನು ಊಹೆ ಮಾಡ್ತಾ ಇದ್ದಿ? ನಿನ್ನ ಕೈಯಲ್ಲಿರುವ ರಾಜಮುದ್ರಿಕೆಗಳು ಪ್ಲಸ್ ಆ ಕೈಯಲ್ಲಿ ನಾ ಕೂಸಿದ್ದಾಗ ಬೆಳೆದೇನೆ ನಮ್ಮಪ್ಪನ ಕೈ ನಂಗೆ ಗೊತ್ತಾಯಿತು ಅಂಥೇಳಿ, ಹಸ್ತಾಭರಣ ಪೂರ್ಣೇನ, ಹಸ್ತದ ಆಭರಣಗಳು, ಕೇಯೂರಾಭರಣೇನ ಚ ರಕ್ತಾಂಗುಲಿ ತಲೇನಾಥ ಯಥಾದೃಷ್ಟಂ ಪುರಾಮಯ ನೈಷಕಲ್ಪೆ ವಿಧಿರ್ದೃಷ್ಟ, ಅದು ಗೊತ್ತಾಯಿತು. ಸರಿ, ನೀನು ದರ್ಭೆ ಮೇಲೆ ಯಾಕಿಟ್ಟಿ? ಶಾಸ್ತ್ರದಲ್ಲಿ ಎಲ್ಲೂ ಹೇಳಿಲ್ಲ. ಒಂದು ವೇಳೆ ತಂದೆ ತಾಯಿಗಳ ಕೈ ಬಂದರೆ ಕೈಗೆ ಪಿಂಡ ಹಾಕಿ ಅಂತ ಹೇಳಿಲ್ಲ, ಆದ್ದರಿಂದ ನಾನಿಟ್ಟಿಲ್ಲ. ದರ್ಭೆ ಮೇಲೆ ಪಿಂಡ ಇಡಬೇಕು ಅಂತ ಇರೋದು. ಈವನ್ ವಿಷ್ಣುಪಾದದ ಒಂದು ಪ್ರತೀಕವನ್ನು ತಂದು ಇಟ್ಟರೂ ಅದನ್ನು ದರ್ಭೆ ಹಾಸಿ ದರ್ಭೆ ಮೇಲೆ ಇಡಬೇಕು. ಡೈರೆಕ್ಟಾಗಿ ವಿಷ್ಣುಪಾದದ ಮೇಲೆ ಇಡೋದು ಅಂತಂದರೆ ಅಲ್ಲಿ ಗಯಾದಲ್ಲಿ, ಅಲ್ಲಾಗಲ್ಲ. ಈಗೆಲ್ಲ ಮೊದಲು ಆಗ್ತಾಯಿತ್ತಂತ, 50 ವರ್ಷದ ಕೆಳಗೆ ಅಲ್ಲೇ ಪಿಂಡವನ್ನು ಇಡುವ ಸ್ಥಿತಿ ಇತ್ತು. ಈಗ ಜನ ಜಾಸ್ತಿ ಆಗಿದ್ದಾರೆ, ವಿಸರ್ಜನೆಗೆ ಮಾತ್ರ ಸಾಧ್ಯ ಇದೆ. ಹಾಗಾಗಿ ದರ್ಭೆಯ ಮೇಲೆ ಪಿಂಡವನ್ನು ಇಡಬೇಕು ಅಂತಿದೆ. ಶಾಸ್ತ್ರ ಏನು ಹೇಳಿದೆಯೋ ನಾನು ಅದರ ಪ್ರಕಾರ ಮಾಡಿದೆ. ಬಹಳ ಸಂತೋಷ ಆಯಿತು. ಅಪ್ಪನ ಕೈಯೇ ಬಂದರೆ ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಅವತ್ತಿಂದ ಉದ್ಯಾಪನೆ ಮಾಡಿಬಿಡ್ತಾರೆ, ವೆಲ್ಡನ್ ಅಂಥೇಳಿ. ಅಂಥದ್ದು ಈ ಪುಣ್ಯಾತ್ಮ ಶ್ರಾದ್ದವನ್ನು ಬಿಡದೆ ಮಾಡ್ಯಾರೆ. ಉವಾಚ ಭರತ ಶ್ರೇಷ್ಠ ಪ್ರಿಯಮಾಣೋ, ನನಗೆ ತುಂಬ ಸಂತೋಷ ಆಯಿತು, ಏನಾದರೂ ಕೇಳ್ಕೋ. ಅಪ್ಪ ಶ್ರಾದ್ದ ಯಾಕೆ ಮಾಡ್ಬೇಕು ಹೇಳು ಅಂದರು. ಅಬ್ಬ ಶ್ರಾದ್ದ ಮಾಡ್ತಾನೆ, ಯಾಕೆ ಬೇಕು ಅಂದ್ಯಾ? ಗೊತ್ತಿಲ್ಲ ಅಂತಲ್ಲ, ಇವೆಲ್ಲ ನಮ್ಮ ಸಲುವಾಗಿ ಕೇಳಿರ್ತಾರೆ. ನೋಡಪ್ಪ, ಮನುಷ್ಯನಿಗೆ ಪುಷ್ಟಿ ಬೇಕು ಅನ್ನೋದಾದರೆ ಮಾಡಬೇಕು. ಯದಿತ್ವನುಗ್ರಹಂ ಹೇಳ್ತೀನಿ ಕೇಳು, ಯಾಕೆ ಮಾಡಬೇಕು ಏನು ಅಂತ. ಶಂತನು ವಾಚ, ಸಂಕ್ಷೇಪವಾಗಿ ನಾನು ಹೇಳ್ತೇನೆ, ನೀನು ವಿಸ್ತಾರವಾಗಿ ಕೇಳಬೇಕು ಅಂದರೆ ನಿಮ್ಮ ಮನೆಗೆ ಬಂದು ಯಾರಲ್ಲ ಆಚಾರ, ಅವ್ರನ್ನ ಕೇಳು ಅಂದರು. ಅವತ್ತು ಊಟಕ್ಕೆ ಮಾರ್ಕಾಂಡೇಯ ಆಚಾರ ಬಂದಿದ್ರು ಅವ್ರ ಮನೆಗೆ, ಅವ್ರನ್ನ ಇವನು ಕೇಳ್ತಾನೆ. ನೋಡು ಹೇಳ್ತೀನಿ. ಪಿತॄಣಾಂ ಕಾರಣಂ ಶ್ರಾದ್ದೆ ಫಲಂ ದತ್ತಸ್ಯ ಚಾನಗ ತಾನ್ಯಜಂತಿ ಸ್ಮ ಲೋಕಾವೈ ಪಿತರೋ ದಿವಿದೇವತಾ. ಈ ಪಿತೃದೇವತೆಗಳೇ ಕಾಣುವ ದೇವತೆಗಳು ಅಂತ, ಅವರನ್ನು ನಾವು ಶ್ರಾದ್ದದಿಂದ ಸಂತೋಷಪಡಿಸಿದರೆ ಅವರು ನಮಗೆಲ್ಲ ಕೊಡ್ತಾರೆ. ಇಷ್ಟು ಹೇಳಿಬಿಟ್ರು. ಭೀಷ್ಮಾಚಾರ್ಯರು ಸೀದಾ ಮಾರ್ಕಾಂಡೇಯನ ಹತ್ರ ಬಂದರು. ದಯಮಾಡಿ ಶ್ರಾದ್ದ ಯಾಕೆ ಮಾಡಬೇಕು, ಹೋದವ್ರಿಗೆ ಹೇಗೆ ಮುಟ್ಟತ್ತೆ ನೀವು ಹೇಳಿ. ಅವರಂದ್ರು ನಮಗೂ ಗೊತ್ತಿರಲಿಲ್ಲ ಇದು ಅಂತ. ಅಯ್ಯೋ, ಯಾರನ್ನು ಕೇಳಿದ್ರು ಅವರು ಅಂತ ಯಾರೇ, ನಿಮ್ಗೆ ಹೇಗೆ ಗೊತ್ತಾಯಿತು? ಒಮ್ಮೆ ನಾನು ಮೇಲೆ ನೋಡಿದಾಗ ಒಳ್ಳೆ ಬೆಳಕು ಕಾಣಿಸ್ತು, ಕೈ ಮುಗಿದೆ, ವಿಮಾನ ಕೆಳಗಿಳಿತು, ಸನಕ ಸನಂದನಾದಿಗಳು ಬಂದರು, ನಮಸ್ಕಾರ ಮಾಡಿದೆ. ತಾವು ಯಾರು ಅಂದಾಗ ಬ್ರಹ್ಮಮಾನಸ ಪುತ್ರ